500 ವರ್ಷಗಳ ಕನಸು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದೆ ಅಯೋಧ್ಯೆ. ಅಯೋಧ್ಯೆಯಲ್ಲಿ ನಾಳೆ ರಾಮನ ಹಬ್ಬ. ಮಂದಿರ ಉದ್ಘಾಟನೆಗೆ ರಾಮನೂರು ಸಜ್ಜಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಇಡೀ ದಿನದ ಶಾಸ್ತ್ರೋಕ್ತಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಮ ಭಕ್ತರ ದಶಕಗಳ ಕನಸು ನನಸಾಗ್ತಿದೆ. ದೇಶಾದ್ಯಂತ ಮೊಳಗ್ತಾ ಇರುವ ಒಂದೇ ಒಂದು ಘೋಷ, ಜೈ ಶ್ರೀರಾಮ್. ರಾಮ ನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದ ಇರುವನು. ಜೈ ಶ್ರೀರಾಮ್. ಇಡೀ ಅಯೋಧ್ಯೆಯಲ್ಲಿ ಶ್ರೀರಾಮನ ನಾಮಸ್ಮರಣೆ. ಮಂದಿರ ಉದ್ಘಾಟನೆಗೆ ಸರಯೂ ನದಿ ತೀರದ ಊರು ಸಿಂಗಾರಗೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಇಡೀ ದಿನದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಮನ ಪ್ರಾಣ ಪ್ರತಿಷ್ಠಾಪನೆ, ಪೂಜೆ ಸೇರಿ ಸರ್ವ ಕಾರ್ಯಗಳಿಗೂ ಮೋದಿಯೇ ಸಾರಥಿ, ಮೋದಿಯದ್ದೇ ನೇತೃತ್ವ. ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೂ ಮೊದಲು ಸರಾಯು ನದಿಯಲ್ಲಿ ಪ್ರಧಾನಿ ಮೋದಿ ಪುಣ್ಯ ಸ್ನಾನವನ್ನ ಮಾಡಲಿದ್ದಾರೆ. ಪುಣ್ಯ ಸ್ನಾನದ ಬಳಿಕ ಹನುಮಾನ್ಗಡಿಗೆ ಪ್ರಧಾನಿ ಭೇಟಿ ಕೊಡ್ತಾರೆ. ರಾಮ ಬಂಟ ಹನುಮಂತನಿಗೆ ಪೂಜೆಯನ್ನ ಸಲ್ಲಿಸಿ ಸಂಪ್ರದಾಯದಂತೆ ಹನುಮನ ಅಪ್ಪಣೆಯನ್ನ ಪಡೆದು ರಾಮ ಮಂದಿರಕ್ಕೆ ಪ್ರಧಾನಿ ಮೋದಿಯ ಆಗಮನವಾಗುತ್ತೆ. ಬೆಳಗ್ಗೆ 10:55ಕ್ಕೆ ರಾಮ ಜನ್ಮಭೂಮಿ ದೇವಸ್ಥಾನಕ್ಕೆ ಮೋದಿಯ ಆಗಮನವಾಗುತ್ತೆ. ಬೆಳಗ್ಗೆ 11ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ಪ್ರಾಣ ಪ್ರತಿಷ್ಠಾಪನಾ ಪೂಜೆಯಲ್ಲಿ ಭಾಗಿಯಾಗ್ತಾರೆ. ಆಮೇಲೆ ಮಧ್ಯಾಹ್ನ 12:05ರಿಂದ 12:55ರವರೆಗೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನ ಅರ್ಚಕರು ನೆರವೇರಿಸಲಿದ್ದು, ಯಜಮಾನನ ಸ್ಥಾನದಲ್ಲಿ ಮೋದಿ ಮೊದಲ ಅಗ್ರ ಪೂಜೆಯನ್ನ ಸಲ್ಲಿಸ್ತಾರೆ. ಆಮೇಲೆ ಮಧ್ಯಾಹ್ನ 1:15ಕ್ಕೆ ಅಯೋಧ್ಯೆಯ ಸಾರ್ವಜನಿಕ ಸಮಾವೇಶ ಆಯೋಜಿಸಿರುವ ಜಾಗಕ್ಕೆ ಬಂದು ಸಮಾವೇಶದಲ್ಲಿ ಅಯೋಧ್ಯೆ ಮತ್ತು ದೇಶದ ಜನರನ್ನ ಉದ್ದೇಶಿಸಿ ಮೋದಿ ಭಾಷಣ ಮಾಡ್ತಾರೆ. ಸುಮಾರು 7,000 ಗಣ್ಯರು, ಸ್ವಾಮೀಜಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. ಬಳಿಕ ಮಧ್ಯಾಹ್ನ 2:30ಕ್ಕೆ ಶಿವ ದೇವಾಲಯಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ಸಂಜೆ ಸರಾಯು ನದಿ ತೀರದ ಪ್ರಮುಖ ದೇವಾಲಯಗಳ ಆವರಣದಲ್ಲಿ ದೀಪವನ್ನ ಬೆಳಗಲಾಗುವುದು. ಹಾಗೆಯೇ ಸಂಜೆ ಗಂಗಾರತಿ, ಗಂಗಾ ಪೂಜೆಯನ್ನ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಭವ್ಯ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಒಂದು ಬಹುದೊಡ್ಡ ಐತಿಹಾಸಿಕ ಕ್ಷಣಕ್ಕೆ ಇಡೀ ಜಗತ್ತು ಕಾತರದಿಂದ ಎದುರು ನೋಡ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಅಯೋಧ್ಯೆಯ ಮೂಲೆ ಮೂಲೆಗಳಲ್ಲೂ ಕೂಡ LED ಸ್ಕ್ರೀನ್ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ನಾನೀಗ ಸರಯೂ ಘಾಟ್ನಲ್ಲಿದ್ದೀನಿ. ಇಲ್ಲೊಂದು LED ಸ್ಕ್ರೀನ್ ಇದೆ, ನಿಮ್ಗೆ ತೋರಿಸ್ತೀವಿ. ಬಹುದೊಡ್ಡ LED ಸ್ಕ್ರೀನ್ ಒಂದನ್ನ ಅಳವಡಿಸಲಾಗಿರುವಂತದ್ದು. ಮೋದಿ ಸರಾಯು ನದಿ ತಟದಲ್ಲಿ ಪುಣ್ಯ ಸ್ನಾನ ಮಾಡುವಾಗ ಯಾವುದೇ ಅಭದ್ರತೆ ಕಾಡದಂತೆ ವಿಶೇಷವಾಗಿ 20 ಮುಳುಗು ತಜ್ಞರು, NDRF ತಂಡ ನಿಯೋಜಿಸಲಾಗಿದೆ. NSG ಕಮಾಂಡೋಗಳು, 10,000 CCTV ಭದ್ರತೆಯ ಜೊತೆಗೆ ಉತ್ತರ ಪ್ರದೇಶದ ATS ಭದ್ರತಾ ಪಡೆಯನ್ನು ನಿಯೋಜಿಸಲಾಗಿದೆ. ಪ್ರಾಣ ಪ್ರತಿಷ್ಠಾಪನೆಯ ವೇಳೆ ಗರ್ಭಗುಡಿಯಲ್ಲಿ ಕೇವಲ 5 ಮಂದಿಗೆ ಮಾತ್ರ ಅವಕಾಶವಿರುತ್ತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, RSS ಮುಖ್ಯಸ್ಥ ಮೋಹನ್ ಭಾಗವತ್, ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್, ಉತ್ತರ ಪ್ರದೇಶದ ರಾಜ್ಯಪಾಲೆ ಆನಂದಿ ಬೆನ್ ಪಟೇಲ್, ಟ್ರಸ್ಟ್ ಮುಖ್ಯಸ್ಥ ಆಚಾರ್ಯ ಗೋಪಾಲ್ ದಾಸ್ ಮಾತ್ರ ಇರಲಿದ್ದಾರೆ. 16 तारीख से जो प्राण प्रतिष्ठा का अनुष्ठान शुरू हुआ है वह कल पूरा हो जाएगा और कल रामलला के 12:30 बजे प्राण प्रतिष्ठा का कार्य है वो पूरा हो जाएगा. इसके बाद में प्राण प्रतिष्ठा होने के बाद में तो रामलला स्थापित हो जाएंगे. उनकी जितनी प्रक्रियाएं हैं पूरी हो जाएंगी और प्राण प्रतिष्ठा के बाद दर्शन शुरू हो जाएंगे. ಅಯೋಧ್ಯೆಯಲ್ಲಿ ಈಗಾಗಲೇ ಸಾಧು ಸಂತರು ನೆಲೆಸಿದ್ದಾರೆ. ಮಧ್ಯಪ್ರದೇಶದ ಉಜ್ಜಯಿನಿಯಿಂದ ಬಂದಿದ್ದ ಸಾಧುಗಳು ರಾಮಚರಿತೆ ಮಾಡಿದ್ರು. ರಾಮ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಸರಾಯು ನದಿ ತೀರದಲ್ಲಿ ಸಾಧು ಸಂತರ ಧರ್ಮ ಸಂಸತ್ ನಡೆಯಿತು. ಶತಮಾನದ ಕನಸು ನನಸಾಗ್ತಿರೋದು, ಅದಕ್ಕೆ ತಾವೆಲ್ಲ ಸಾಕ್ಷಿಯಾಗಿದ್ದಕ್ಕೆ ಸಂತಸ ಹಂಚಿಕೊಂಡ್ರು. राम जी के मंदिर का मुहूर्त निर्धारक है, उनके काल का निर्धारण करने वाला मनुष्य कौन होता है? यदि शास्त्र की बात की जाए तो राम मंदिर जो ट्रस्ट है, ಹನುಮಾನ್ ಉದ್ದೇಶಿದ ನಾಡು ಕರ್ನಾಟಕ, ರಾಮನ ಉದ್ದೇಶಿದ ನಾಡು ಅಯೋಧ್ಯೆ. ಅಂದಿನಿಂದ ಇಂದಿನವರೆಗೂ ಕೂಡ ಕರ್ನಾಟಕದ ಸೇವೆ ಸಮಸ್ತ ಭರತಖಂಡಕ್ಕೆ ಇರ್ತಕ್ಕಂಥದ್ದನ್ನು ಅದರ ಮುಂದುವರಿದ ಭಾಗವಾಗಿ ಈಗ ಕರ್ನಾಟಕದಿಂದ
ಶ್ರೀರಾಮಚಂದ್ರನ ದೇವಸ್ಥಾನದ ಅಡಿಗಲ್ಲು ಬಂದಿದೆ ಮತ್ತು ರಾಮನ ಶಿಲೆ ಅಲ್ಲಿ, ರಾಮನ ಕೆತ್ತನೆ ಅಲ್ಲಿ, ರಾಮ ದೇಗುಲಕ್ಕೆ ವಿದ್ಯುತ್ ದೀಪಾಲಂಕಾರಗಳು, ರಾಮನಿಗೆ ಕರಸೇವಕರು ಕರ್ನಾಟಕದಿಂದ ಬಹಳಷ್ಟು ಜನ ಬಂದಿದ್ದಾರೆ. ಈ ಮಧ್ಯೆ ರಾಮನ ಪೂಜೆ, ಅಭಿಷೇಕಕ್ಕೆ ಪವಿತ್ರ ನದಿಗಳ ನೀರನ್ನ ಸಂಗ್ರಹ ಮಾಡಲಾಗಿದೆ. ಕಾವೇರಿ ಹುಟ್ಟು ತಲಕಾವೇರಿಯಿಂದ ಸಂಗ್ರಹಿಸಿದ ನೀರನ್ನ ರಾಮನ ಪೂಜೆಗೆ ಸಮರ್ಪಿಸಲಾಯಿತು. ರಾಮನ ಮಂದಿರ ಧರ್ಮದ ಕಾರ್ಯಕ್ಕೆ ಅಡಿಪಾಯ. ಬರೀ ಪುಣ್ಯ ಸಿಕ್ಕುವುದಕ್ಕೋಸ್ಕರ ಈ ದೇವಸ್ಥಾನ ಕಟ್ಟಿಲ್ಲ. ಯಾರೋ ಒಂದು ಏನೋ ಸೇವೆ ಮಾಡಿದ್ರು, ಪುಣ್ಯ ಕಟ್ಕೊಂಡು ಹೋದ್ರು ಅಂತಲ್ಲ. ಇದು ಒಟ್ಟು ಏನು ನಮ್ಮ ಹಿರಿಯರ ಕಲ್ಪನೆ ಇತ್ತು ಅಥವಾ ರಾಮನ ಕಲ್ಪನೆ ಇತ್ತು ಅಂತ ರಾಮರಾಜ್ಯದ ಅಡಿಪಾಯ ಇದು. ಅದಕ್ಕೋಸ್ಕರ ಈ ದೇಶದಲ್ಲೇ ಒಂದು ಬದಲಾವಣೆ ತರಬೇಕು, ಆ ದಿಕ್ಕಿನಲ್ಲಿ ಹೋಗುವಂತ, ಆ ಹಳಿಯಲ್ಲಿ ನಡ್ಕೊಂಡು ಹೋಗುವಂತ ರೀತಿಯಲ್ಲಿ ಯೋಜನೆ ಆಗಿರುವಂಥದ್ದು. ಈ ಮಧ್ಯೆ ನೇಪಾಳದ ಜಾನಕಿ ಮಂದಿರದಲ್ಲೂ ಈಗಾಗಲೇ ಪೂಜೆ ನಡೆಯುತ್ತಿದೆ. ಮಂದಿರದ ಉದ್ಘಾಟನೆಗೂ ಮುನ್ನ ದಿನವೇ ಅಲ್ಲಿ ಸೀತಾಮಾತೆಯ ಪೂಜೆಯನ್ನ ನೆರವೇರಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಡೀ ಅಯೋಧ್ಯೆ ಈಗ ಗಣ್ಯರು, ವಿವಿಐಪಿಗಳಿಂದ ತುಂಬಿ ತುಳುಕ್ತಾ ಇದೆ. ರಾಮನ ವಿರಾಜಮಾನದ ದೃಶ್ಯವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಎಲ್ಲರೂ ಆಗಮಿಸಿದ್ದಾರೆ. ದೇಶದ ಗಣ್ಯರಷ್ಟೇ ಅಲ್ಲ, ವಿದೇಶಗಳಿಂದಲೂ ಈಗಾಗಲೇ ಗಣ್ಯರು ಬರ್ತಿದ್ದಾರೆ. ರಾಮ ಮಂದಿರ ಅನ್ನೋದು ಇದು 500 ವರ್ಷಗಳ ಕನಸು. ಆ ಕನಸು ಇದೀಗ ನನಸಾಗ್ತಿದೆ. ಹಿಂದೂ ಸಂಘಟನೆಗಳು, ಸಾಧು ಸಂತರ ತಪಸ್ಸಿನ ಫಲ ಇದೀಗ ಫಲಿಸುತ್ತಿದೆ. ಇದೆಲ್ಲವೂ ಸಹಜವಾಗಿ ತೃಪ್ತ ಮನೋಭಾವ ಮೂಡಿಸಿದೆ. हमारी 500 साल की प्रतीक्षा, परीक्षा, प्रतीक्षा, इतना बड़ा तप, त्याग, बलिदान, धर्म के प्रति हमारा अभिमान, वो सब सफल हो गया. इन बातों को देखने के लिए सदियां तरसी हैं पंकज जी. त्रेता में प्रभु ने 13 वर्ष का वनवास जिया, अभी तो 500 साल के वनवासी हो गए वो. उसके बाद उनका आगमन हो रहा है, तो आप देख सकते हो कि पूरे विश्व के अंदर कितना आनंद है. ಅಯೋಧ್ಯೆಯ ರಾಮನ ಹಬ್ಬಕ್ಕೆ 700 ವಿಐಪಿಗಳು ಆಗಮಿಸುವ ನಿರೀಕ್ಷೆ ಇದೆ. 200 ವಿದೇಶಿ ಗಣ್ಯರು ಬರುತ್ತಾರೆ. ದೇಶದ ವಿವಿಧ ಮಠಾಧೀಶರು, ಹಾಲಿವುಡ್, ಬಾಲಿವುಡ್ ಮಂದಿ, ವಿವಿಧ ಕ್ಷೇತ್ರಗಳ ಸೆಲೆಬ್ರಿಟಿಗಳು ಬರಲಿದ್ದಾರೆ. ಸೆಲೆಬ್ರಿಟಿಗಳು, ಪ್ರವಾಸಿಗರಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಭಕ್ತರ ಓಡಾಟಕ್ಕೆ ಇವಿ ಬಸ್ಗಳು ಇರಲಿವೆ. ಭಕ್ತರು, ವಿಐಪಿಗಳಿಗೆ ಪ್ರತ್ಯೇಕ ವಸತಿಗಾಗಿ ಟೆಂಟ್ಗಳ ನಿರ್ಮಾಣವಾಗಿದೆ. ಸೂಪರ್ ಸ್ಟಾರ್ ರಜನಿಕಾಂತ್, ಕ್ರಿಕೆಟಿಗ ಅನಿಲ್ ಕುಂಬ್ಳೆ, ಅನುಪಮ್ ಖೇರ್, ಆರ್ಟ್ ಆಫ್ ಲಿವಿಂಗ್ ನ ರವಿಶಂಕರ್ ಗುರುಜಿ ಆಗಮಿಸಿದ್ದಾರೆ. बहुत फर्क पड़ रहा है इधर, जमीन आसमान का फर्क दिख रहा है. कितना क्या है, तो योगी जी का ये श्रेय जाता है कि इतना कम समय में एक बहुत जैसे होना चाहिए वैभवपूर्ण अयोध्या नगरी वैसे हो रही है. 22 तारीख के दिन सभी लोग अपने घर में दिया जलाइए, राम ध्यान करिए, राम नाम का गीत वो करिए. ಬಾಲಿವುಡ್ ನಟಿ ಕಂಗನಾ ರಾಣವತ್ ಈಗಾಗಲೇ ಅಯೋಧ್ಯೆಯಲ್ಲಿದ್ದಾರೆ. ಹನುಮಾನ್ ಘಡಿಯಲ್ಲಿ ಸ್ವಚ್ಛತೆ ಮಾಡಿ ಸೇವೆ ಸಲ್ಲಿಸಿದ್ರು. आप सब यहाँ पे हैं और आप सब ये साक्षी हैं कि पूरी अयोध्या दुल्हन की तरह सज रही है. हर जगह फूलों की जो है वो मालाएं लग रही हैं, फूलों से डेकोरेशन हो रहा है. तो सब राममयी हो गए हैं और एक तरह से एक ऐसा लगता है सब देवलोक में पहुँच गए हैं. देखिए, उन लोगों ने, अगर उन लोगों के बस की होती तो राम कब का आ जाते. नहीं, बहुत मन में भावनाएं हैं. बहुत सालों तक इस दिन का शुभ दिन का इंतजार किया हमने, बहुत सालों तक. तो कल वो दिन आ जाएगा. जय श्री राम. The whole country, not only the whole country, the whole world is waiting for this moment, and we are so happy, excited, and we feel blessed that we are state guests to be part of this. I think the biggest event that's happened in history of India. Blessed and honored that we have the blessings of Lord Sri Ram. ರಾಮನ ಹಬ್ಬಕ್ಕೆ ದೇಶವಷ್ಟೇ ಅಲ್ಲ, ವಿದೇಶದಿಂದಲೂ ಗಣ್ಯರು ಬರುತ್ತಿದ್ದಾರೆ. ಬರದೇ ಇರೋರು ಶುಭಾಶಯದ ಸಂದೇಶ ಕಳಿಸಿದ್ದಾರೆ. Jai Shri Ram to the entire Bharat, and what a wonderful celebration of a monument that will last 1,000 years. Congratulate everybody in India, including and especially Mr. Modi for his leadership that has made this construction possible after 500 years, ready to last another 1,000 years.
ಮಂದಿರ ನಿರ್ಮಾಣಕ್ಕೆ ಹಲವು ಕಂಪನಿಗಳು ಸಿಎಸ್ಆರ್ ಫಂಡ್ ನೀಡಿವೆ. ದುಬೈ ಮೂಲದ ಉದ್ಯಮಿಗಳ ಸಮೂಹವು ಕೊಡುಗೆ ನೀಡಿದೆ. ಈಗ ಮಂದಿರ ನಿರ್ಮಾಣವಾಗಿದ್ದು ಉದ್ಘಾಟನೆಗೆ ಸಾಕ್ಷಿಯಾಗ್ತಿರೋದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ. हम लोग के लिए बहुत अच्छी बात है कि एक तो ये अयोध्या पावन नगरी में हम लोग कुछ कर पाए. जैसे जो भी विकास के कार्य हुए उसमें हमारा भी एक छोटा सा गिलहरी सा योगदान है. राम स्तंभ और सूर्य स्तंभ जो कॉन्सेप्ट है अयोध्या विकास प्राधिकरण, और हम लोग शुरू से कहीं ना कहीं बहुत नरेंद्र मोदी से मोटिवेटेड है. आई एम पार्ट ऑफ इंडियन डायस्पोरा इन अबू धाबी एंड दुबई. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. 500 ವರ್ಷಗಳ ಕನಸು, ಕಾತರ, ಕುತೂಹಲ, ರಾಮ ಮಂದಿರದ ನಿರ್ಮಾಣ ಆಗಿದ್ದು ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ಎಲ್ಲೆಲ್ಲೂ ಕೂಡ ರಾಮನಾಮ ಜಪ ಆಗ್ತಾ ಇದೆ. ಅಯೋಧ್ಯೆಯಲ್ಲಿ ಯಾವ ರೀತಿಯ ಸಂಭ್ರಮ ಇದೆ, ಯಾವ ರೀತಿಯಂತಹ ಕೊನೆ ಹಂತದ ತಯಾರಿ ನಡೆದಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೆಗ್ ಪೃಥ್ವಿರಾಜ್ ಈಗ ಅಲ್ಲಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪೃಥ್ವಿ, ಇನ್ನೇನಿದ್ರು ಕೂಡ 12 ಗಂಟೆ ಮಾತ್ರ ಬಾಕಿ ಇರುವಂತದ್ದು ನೂರಾರು ವರ್ಷಗಳ ಕನಸಿಗೆ, ರಾಮ ಮಂದಿರದ ಲೋಕಾರ್ಪಣೆಗೆ, ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಯಾವ ರೀತಿಯಾಗಿ ಅಯೋಧ್ಯೆ ನಗರಿ ಕಂಗೊಳಿಸ್ತಾ ಇದೆ, ಯಾವ ರೀತಿಯಾಗಿ ರೋಮಾಂಚನ ಉಂಟು ಮಾಡುವಂತಹ ಕ್ಷಣಗಳು ಕಾಣೋದಕ್ಕೆ ಸಿಗ್ತಾ ಇದೆ? ನವಿತಾ, ಅಯೋಧ್ಯೆಯಲ್ಲಿದ್ದೀವಿ. ಅಯೋಧ್ಯೆಯಲ್ಲಿ ನಿಜಕ್ಕೂ ಕೂಡ ರೋಮಾಂಚನ ಆಗುವಂತ ಅನುಭವನೆ. ರಾಮನ ಆಡಳಿತ ಇದ್ದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಜನ ಯಾವುದೇ ಕಷ್ಟವನ್ನು ಕೂಡ ನೋಡ್ದಲೆ ರಾಮನ ಜಪ ಮಾಡಿಕೊಂಡು ರಾಮನನ್ನ ನೋಡ್ಲಿಕ್ಕೋಸ್ಕರ ಬರ್ತಾ ಇದ್ರು. ಆ ರೀತಿಯಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ನಮಗೆ ಪ್ರಾಣ ಪ್ರತಿಷ್ಠಾಪನೆ ಆಗುವಂತದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದೀವಲ್ಲ, ಆ ಒಂದು ಐತಿಹಾಸಿಕ ಕ್ಷಣ. ಅದಕ್ಕೂ ಮುಂಚೆನೆ ಬೆಳಗ್ಗಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾ ಇರುವಂತ, ನಿರಂತರವಾಗಿ ಬರ್ತಾ ಇದ್ದಾರೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಈಗ ಆಲ್ರೆಡಿ ಈ ಒಂದು ಆವರಣದಲ್ಲಿ ಓಡಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆಕ್ಚುಲಿ ಬರಬೇಡಿ ಅಂತ ಹೇಳುವಂತ ಕೆಲಸವನ್ನ ಮಾಡ್ತಾನೆ ಇರುವಂತದ್ದು ರಾಮ ಜನ್ಮಭೂಮಿ ಟ್ರಸ್ಟ್ ಇಂದ. ಆದರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ನಿಮಗೆ ತೋರಿಸ್ತಾ ಹೋಗ್ತೀವಿ, ನೀವು ಕೂಡ ಗಮನಿಸ್ತಾ ಹೋಗ್ಬೋದು. ಸಾಕಷ್ಟು ಭದ್ರತೆಯ ನಡುವೆನೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ರಾಮ ಭಕ್ತರು ರಾಮನ ಜಪವನ್ನ ಮಾಡಿಕೊಂಡು ಜೈ ಶ್ರೀರಾಮ್ ಅಂತ ಹೇಳ್ತಾ ಬರ್ತಾ ಇರುವಂತದ್ದು. ಇಲ್ಲಿ ಲೈಟಿಂಗ್ ವ್ಯವಸ್ಥೆನೂ ಕೂಡ ಅಷ್ಟೇ ಇಡೀ ಅಯೋಧ್ಯೆ ನಗರಿ ಕಂಗೊಳಿಸ್ತಾ ಇದೆ, ಜಗಮಗಿಸ್ತಾ ಇರುವಂತದ್ದು. ಬಿಕಾಸ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಲೈಟಿಂಗ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಧರ್ಮಪಥ ಆಗಿರ್ಬೋದು, ರಾಮ್ಪಥ ಆಗಿರ್ಬೋದು, ಹಾಗೆ ಇಡೀ ಅಯೋಧ್ಯೆ ನಗರ ಆಗಿರ್ಬೋದು. ಬಿಕಾಸ್ ಅಯೋಧ್ಯೆ ನಗರದಲ್ಲಿ ಸುಮಾರು 1000ಕ್ಕೂ ಹೆಚ್ಚಿನ ದೇವಾಲಯಗಳಿರುವಂತದ್ದು. ಈ ಸಂದರ್ಭದಲ್ಲಿ ಎಲ್ಲಾ ದೇವಾಲಯಗಳಿಗೂ ಕೂಡ ಕಂಪ್ಲೀಟ್ ಆಗಿ ದೀಪಾಲಂಕಾರವನ್ನ ಮಾಡಲಾಗಿದೆ, ಹೂವಿನ ಅಲಂಕಾರವನ್ನ ಮಾಡಲಾಗಿದೆ. ಇನ್ನು ಈಗ ವಿವಿಐಪಿಗಳು ಬರ್ತಾ ಇರುವಂತದ್ದು. ದೇಶದ ಅಂದ್ರೆ ಎಲ್ಲಾ ರಾಜ್ಯಗಳಲ್ಲಿ ಇರುವಂತಹ ಪ್ರಮುಖರನ್ನ ಏನು ಆಹ್ವಾನಿಸಲಾಗಿದೆ, ಈ ರಾಮ ಜನ್ಮಭೂಮಿ ಟ್ರಸ್ಟ್ ಇಂದ ಏನು ಆಹ್ವಾನವನ್ನ ಕೊಡಲಾಗಿದೆ, ಆ ಇನ್ವೈಟೀಸ್ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಅವರಿಗೆ ರಕ್ಷಣೆಯನ್ನ ಕೊಡುವಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಸೆಕ್ಯೂರಿಟಿಯನ್ನ ಹಾಕೊಂಡಿದ್ರು ಕೂಡ ರಾಮನ ಜಪ ಮಾಡ್ತಾ ಬರ್ತಾ ಇದ್ದಾರಲ್ಲ ಭಕ್ತರು, ಅವರನ್ನ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ. ನಿಜಕ್ಕೂ ಒಂದು ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರುವಂತದ್ದು ಅಂದ್ರೆ ನಾಳೆ ಹೇಗಿರುತ್ತಪ್ಪ ಅಂತ, ನಾಳೆ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ತಾರಪ್ಪ ಈ ಜನರನ್ನ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಬಿಕಾಸ್ ದೊಡ್ಡ ಸಂಖ್ಯೆಯಲ್ಲಿ ಜನ ನಿರಂತರವಾಗಿ ಸಾಗರದ ರೀತಿಯಲ್ಲಿ ಹರಿತಾನೆ ಇದ್ದಾರೆ, ಬರ್ತಾನೆ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ವಿಶೇಷ ರೀತಿಯಲ್ಲಿ ಪೊಲೀಸರನ್ನ ಅಂದ್ರೆ ಒಂದೊಂದು ಕಡೆನೂ ಕೂಡ ನಿಲ್ಲಿಸುವಂತ ಕೆಲಸವನ್ನ ಮಾಡಲಾಗಿದೆ. ನಿಮ್ಗೆ ತೋರಿಸ್ತಾ ಇದೀವಿ ರಾಮ್ಪಥ್ ಅಲ್ಲಿ ಹೇಗಿದೆ ಅನ್ನುವಂಥದ್ದನ್ನ ಗಮನಿಸಬಹುದು. ರಾಮ್ಪಥ್ ಅಲ್ಲಿ ಕಂಪ್ಲೀಟ್ ಆಗಿ ಬ್ಯಾನರ್ ಗಳನ್ನ ಹಾಕಲಾಗಿದೆ. ಹಾಗೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ತಾ ಇದ್ದೀರಲ್ಲ ಕೇಸರಿ ಬಾವುಟಗಳನ್ನ ಯಾವ ರೀತಿಯಾಗಿ ಹಾಕಲಾಗಿದೆ ಅಂದ್ರೆ, ನಾವು ಅವಾಗ್ಲೇ ರಾಮ ಮಂದಿರ ಇದೆಯಲ್ಲ ಅದರ ಮುಂದಿನ ಗೇಟ್ ಹತ್ರ ಹೋಗಿದ್ವಿ. ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸುಮಾರು ಅಲ್ಲೇ ಒಂದು 200ಕ್ಕೂ ಹೆಚ್ಚು ಜನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಅದೊಂದೇ ಸ್ಥಳದಲ್ಲಿ, ಆ ಗೇಟ್ ಒಂದೇ ಹತ್ರ ಆಲ್ಮೋಸ್ಟ್ SPG ಆಗಿರ್ಬೋದು, CRPF ಆಗಿರ್ಬೋದು, ಅದರ ಜೊತೆಗೆ ಉತ್ತರ ಪ್ರದೇಶದ ಪೊಲೀಸರಾಗಿರ್ಬೋದು, ಇವರನ್ನ ನಿಯೋಜನೆ ಮಾಡಲಾಗಿದೆ. ಮತ್ತೊಂದು ವಿಚಾರ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರುವಂತದ್ದು ಅಂದ್ರೆ, ಉತ್ತರ ಪ್ರದೇಶ ಸರ್ಕಾರಕ್ಕೆ ಇಲ್ಲಿ ಬರ್ತಾ ಇರುವಂತ ಜನರನ್ನ ನೋಡಿ ನಿಜಕ್ಕೂ ಕೂಡ ಒಂದ್ ರೀತಿಯಾಗಿ ಆತಂಕ ಆದ್ರೂ ಆಗುತ್ತೇನೋ. ಬಿಕಾಸ್ ನಿರಂತರವಾಗಿ ಜನ ಬರ್ತಾ ಇರುವಂತ ಸಂದೇಶ ಏನು ಅಂದ್ರೆ ಹೇಗೆ ಸವಾಲನ್ನ ಮೆಟ್ಟಿ ನಿಲ್ಲೋದು ಅಂತ. ಆ ಕಾರಣಕ್ಕೋಸ್ಕರನೇ ಯಾರು ಬರಬೇಡಿ ಅಂತಾನೆ ಈಗ ಆಲ್ರೆಡಿ ಒಂದು ಸೂಚನೆಯನ್ನ ಕೊಡ್ಲಾಗಿತ್ತು ನವಿತಾ. ಇನ್ನು ಒಂದ್ ಕಡೆ ನಾಳೆ ಬೆಳಗ್ಗೆ
ಪುಣ್ಯ ಸ್ನಾನವನ್ನ ಮಾಡಲಿದ್ದಾರೆ. ನರೇಂದ್ರ ಮೋದಿ ಅವರು ಸರಯು ಪುಣ್ಯ ನದಿಗೆ ಹೋಗಿ ಪುಣ್ಯ ಸ್ನಾನವನ್ನ ಮಾಡಲಿರುವಂತದ್ದು. ಆ ಒಂದು ಭಾಗದಲ್ಲೂ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಭದ್ರತೆಯನ್ನ ಕೊಡಲಾಗಿದೆ. ಆಲ್ಮೋಸ್ಟ್ ಬೆಳಗ್ಗೆ 6 ಗಂಟೆಯಿಂದ ಯಾವ ಒಬ್ಬ ಸಾರ್ವಜನಿಕರನ್ನು ಕೂಡ ಒಳಗಡೆ ಬಿಡೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಇದೇ ರೀತಿಯಾಗಿ 3 ದಿನಗಳಿಂದಲೂ ಕೂಡ ಹೇಳಲಾಗ್ತಾ ಇತ್ತು. ಆದ್ರೂ ಕೂಡ ಜನ ಬಿಡ್ತಾ ಇಲ್ಲ, ಬರ್ತಾನೆ ಇದ್ದಾರೆ. ಅದೇನಾದ್ರೂ ಆಗ್ಲಿ, ಆಗಿದ್ದಾಗ್ಲಿ ನಾವು ಬರಬೇಕು, ರಾಮನ ಊರಿಗೆ ಬರಬೇಕು, ರಾಮನನ್ನ ನೋಡ್ಬೇಕು ಅಂತ ಹೇಳ್ತಾ ಇದ್ದಾರೆ ನವಿತಾ. ಎಸ್, ಈ ಕ್ಷಣದ ಮಾಹಿತಿಗೆ ಥ್ಯಾಂಕ್ ಯು ಸೋ ಮಚ್ ಪೃಥ್ವಿ. ನಾಳೆ ಬೆಳಗ್ಗೆ 6 ಗಂಟೆಯಿಂದಲೂ ಸಂಪೂರ್ಣವಾದ ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತೀವಿ. ಶ್ರೀರಾಮ ಭಕ್ತರು ಸಾಧು ಸಂತರ ನೆಲೆಯಾಗಿದೆ ಅಯೋಧ್ಯೆ. ಹಾಗೆ ಯಾವುದೇ ಅನಾಹುತಗಳಾಗದ ಹಾಗೆ ತಡೆಯೋದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಲಾಗಿದೆ. ಅಯೋಧ್ಯೆ ತುಂಬೆಲ್ಲ ಹೈ ಅಲರ್ಟ್. ರಾಮ ಮಂದಿರ ಅದೊಂದು ಕನಸು. ಆ ಕನಸು ಈಡೇರುತ್ತಿರೋ ಕಾಲ ಸನ್ನಿಹಿತ. ಧರ್ಮಗಳ ನಡುವಿನ ಕಂದಕ ಕಾನೂನು ಮೂಲಕ ಸಮಾಪ್ತಿಯಾಗಿದೆ. ಇದೀಗ ಭವ್ಯ ಮಂದಿರ ಎದ್ದು ನಿಂತಿದೆ. ಅದರ ಉದ್ಘಾಟನೆಗೆ ಭಾರೀ ಬಂದೋಬಸ್ತ್ ಮಾಡಲಾಗಿದೆ. ಅಯೋಧ್ಯೆಯ ಸುರಕ್ಷತೆ ಭದ್ರತೆಗಾಗಿ ಭಯೋತ್ಪಾದಕ ನಿಗ್ರಹ ದಳ ಮೇಜರ್ ಆಗಿ ಭದ್ರತೆ ಕೊಡ್ತಿದೆ. ಜೊತೆಗೆ ಆರ್ಎಎಫ್, ಎಸ್ಪಿಜಿ, ಎನ್ಐಎ ಟೀಮ್ ಇದೆ. ಕೇಂದ್ರ ಗುಪ್ತಚರ ದಳದ 21 ಅಧಿಕಾರಿಗಳು ಎಲ್ಲದರ ನಿಗಾ ವಹಿಸುತ್ತಾರೆ. ಭದ್ರತೆಗೆ ಸೇನೆ, ಸಿಐಎಸ್ಎಫ್ ನಿಯೋಜನೆ ಮಾಡಲಾಗಿದೆ. 10,000 ಸಿಸಿಟಿವಿಗಳನ್ನು ಅಳವಡಿಸಲಾಗಿದೆ. ಆಂಟಿ ಡ್ರೋನ್ ವ್ಯವಸ್ಥೆ ಅಳವಡಿಕೆಯಾಗಿದೆ. ರಸ್ತೆಗಳಲ್ಲಿ ಪಾರ್ಕಿಂಗ್ಗೆ ನಿರ್ಬಂಧ ಹೇರಲಾಗಿದೆ. ಬಾಂಬ್ ನಿಷ್ಕ್ರಿಯ ದಳ 10 ಬುಲೆಟ್ ಪ್ರೂಫ್ ವಾಹನಗಳು ಗಸ್ತು ತಿರುಗಲಿವೆ. ಒಟ್ಟಾರೆ 12ರಿಂದ 14,000 ಭದ್ರತಾ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. उत्तर प्रदेश पुलिस के लिए बहुत ही महत्वपूर्ण क्षण है. इतनी बड़ी चुनौती है. हम लोगों ने इसके लिए व्यापक सुरक्षा व्यवस्थाएं की हैं. जहां तक ट्रैफिक का प्रश्न है, ट्रैफिक का डायवर्शन अयोध्या जी के आसपास के जनपदों से ही पहले से कर दिया गया है. कल शाम से केवल वैसी गाड़ियां ही जा रही हैं जिनको जिला प्रशासन के द्वारा वहां जाने की अनुमति दी गई है, या फिर ट्रस्ट के द्वारा जिनको उस प्राण प्रतिष्ठा के कार्यक्रम में भाग लेने हेतु आमंत्रित किया गया है. ರಾಮ ಮಂದಿರ, ಹನುಮಾನ್ ಗಡಿ, ಲತಾ ಮಂಗೇಶ್ಕರ್ ಚೌಕ್, ವಾಲ್ಮೀಕಿ ಏರ್ಪೋರ್ಟ್ನಲ್ಲೂ ಭಾರೀ ಭದ್ರತೆ ಇದೆ. ಅಯೋಧ್ಯೆ ಉಕ್ಕಿನ ಕೋಟೆಯ ರೀತಿಯಲ್ಲಿ ಪೊಲೀಸರು ಸರ್ಪಗಾವಲನ್ನ ಹಾಕಿರುವಂತದ್ದು. ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿರುವಂತದ್ದು. ಅಯೋಧ್ಯೆಯ ಸುತ್ತಮುತ್ತ ಇಡೀ ಅಯೋಧ್ಯೆ ಸಿಟಿ ಪೊಲೀಸರ ಒಂದು ಸರ್ಪಗಾವಲಿನಲ್ಲಿ ಇರುವಂತದ್ದು. ಲತಾ ಮಂಗೇಶ್ಕರ್ ಸರ್ಕಲ್ ಬಳಿ ಇದ್ದೇವೆ. ಇಲ್ಲಿ ದೊಡ್ಡ ಮಟ್ಟದಲ್ಲಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು. ಗಮನಿಸಬಹುದು ನೀವು, ಬ್ಲೂ ಕಲರ್ ಅಲ್ಲಿ ಇರುವಂತ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಅಂದ್ರೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ನವರು ಇಲ್ಲಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಆರ್ಎಎಫ್ ಪಡೆಯವರಿದ್ದಾರೆ. ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಮಹಿಳಾ ಮಣಿಗಳು ಕೂಡ ಇದ್ದಾರೆ. ಅವರನ್ನು ಕೂಡ ನೀವು ಗಮನಿಸಬಹುದು. ಪ್ರತಿಯೊಂದು ಪ್ರಮುಖ ಸರ್ಕಲ್ಗಳಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಆರ್ಎಎಫ್ ಪಡೆ ಆಗಿರ್ಬೋದು, ಎಸ್ಪಿಜಿ ಪಡೆಗಳಾಗಿರ್ಬೋದು, ಸಿಆರ್ಪಿಎಫ್ ಪಡೆಗಳಾಗಿರ್ಬೋದು, ಹಾಗೆ ಉತ್ತರ ಪ್ರದೇಶದ ಪೊಲೀಸರ ಸಹಕಾರದೊಂದಿಗೆ ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡುವಂತ ಕೆಲಸ ಆಗ್ತದೆ. ಇವೆಲ್ಲದರ ಮಧ್ಯೆ ಮಂದಿರ ವಿವಾದ ಸಂಬಂಧ ಭೂ ವಿವಾದದ ಅರ್ಜಿದಾರ ಇಕ್ಬಾಲ್ ಅನ್ಸಾರಿಗೂ ಈಗಾಗಲೇ ಟ್ರಸ್ಟ್ ಆಹ್ವಾನ ನೀಡಿದೆ. ನಾಳೆಯ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ಇದೆ ಅಂದಿದ್ದಾರೆ ಅನ್ಸಾರಿ. देखिए, सवाल हमारे यहाँ अयोध्या का है. अयोध्या की धर्म की नगरी है. अयोध्या में भगवान राम की जो है वो प्राण प्रतिष्ठा होने जा रही है. बहुत से लोग आए हुए हैं. जितने भी लोग आए हैं सबका स्वागत है. हम लोग चाहते हैं कि भगवान राम विराजमान हो, लोग उनका दर्शन करें, पूजा करें और उनके जो है बताए हुए रास्ते पे लोग चलें, क्योंकि हर धर्म जो है वो इंसानियत का प्रतीक है. हर धर्म यही सिखाता है कि आपस में बैर नहीं होना चाहिए. ಶಾಂತಿ, ಸಹಕಾರ, ಸಹಬಾಳ್ವೆಯೊಂದಿಗೆ ಅದ್ದೂರಿ ಉತ್ಸವಕ್ಕೆ ಇದೀಗ ಅಯೋಧ್ಯೆ ಸಜ್ಜಾಗ್ತಿದೆ. ಹಾಗಾಗಿ ಭದ್ರತೆ ಕೂಡ ಹೆಚ್ಚಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಂದಿರದ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದ್ರೆ ಜೊತೆಗೆ ರಜೆ ಪಾಲಿಟಿಕ್ಸ್ ಕೂಡ ಅಷ್ಟೇ ಜೋರಾಗಿದೆ. ಬಿಜೆಪಿ ಸರ್ಕಾರ ಇರುವ, ಬಿಜೆಪಿಯೇತರ ಸರ್ಕಾರ ಇರುವ ರಾಜ್ಯಗಳು ರಜೆ ಘೋಷಿಸಿವೆ. ಆದರೆ ಕರ್ನಾಟಕ, ತಮಿಳುನಾಡು ಸೇರಿ ಕೆಲ ರಾಜ್ಯಗಳಲ್ಲಿ ರಜೆ ಘೋಷಣೆ ಆಗಿಲ್ಲ. ಇದು ರಾಮ ಭಕ್ತರನ್ನ ಕೆರಳಿಸಿದೆ. ಅಷ್ಟೇ ಅಲ್ಲ, ಕೇಂದ್ರ ರಾಜ್ಯಗಳ ನಡುವಿನ ತಿಕ್ಕಾಟಕ್ಕೆ ಮತ್ತೊಂದು ಮಜಲಾಗಿದೆ. ದೇಶದ 15ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಸರ್ಕಾರಿ ರಜೆ. ಕರ್ನಾಟಕ, ತಮಿಳುನಾಡು ರಾಜ್ಯಗಳಲ್ಲಿ ರಜೆ ಇಲ್ಲ.
ನಾಳೆ ಅಯೋಧ್ಯೆಯಲ್ಲಿ ರಾಮನ ಹಬ್ಬ. ಈ ಅದ್ಭುತ ಕ್ಷಣವನ್ನು ಕಣ್ತುಂಬಿಕೊಳ್ಳುವ ಸಲುವಾಗಿ ಕೇಂದ್ರ ಸರ್ಕಾರ ಈಗಾಗಲೇ ಅರ್ಧ ದಿನ ರಜೆ ಘೋಷಿಸಿದೆ. ಅದೇ ಮಾದರಿಯಲ್ಲೇ ಕೆಲ ರಾಜ್ಯಗಳು ಸರ್ಕಾರಿ ರಜೆಯನ್ನೇ ಘೋಷಿಸಿವೆ. ಬಿಜೆಪಿ ಸರ್ಕಾರ ಇರುವ ಉತ್ತರ ಪ್ರದೇಶ, ಗೋವಾ, ಮಧ್ಯಪ್ರದೇಶ, ಹರಿಯಾಣ, ಅಸ್ಸಾಂ, ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ, ಉತ್ತರಾಖಂಡ, ಛತ್ತೀಸ್ಗಢ, ತ್ರಿಪುರಾ ರಾಜ್ಯಗಳಲ್ಲಿ ಕೆಲವು ಕಡೆ ಪೂರ್ಣ, ಕೆಲವು ಕಡೆ ಅರ್ಧ ದಿನ ರಜೆ ಘೋಷಿಸಲಾಗಿದೆ. ವಿಶೇಷವೆಂದರೆ ಕಳೆದ ವಾರ ರಜೆ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದ ಬಿಜೆಪಿಯೇತರ ಸರ್ಕಾರಗಳು ಕೂಡ ರಜೆ ನೀಡಿವೆ. ಎಎಪಿ ಅಧಿಕಾರ ಇರುವ ದೆಹಲಿಯಲ್ಲಿ ಅರ್ಧ ದಿನ ರಜೆ ನೀಡಲಾಗಿದೆ. ಬಿಜೆಪಿ ಸರ್ಕಾರ ಇರುವ ಒಡಿಶಾದಲ್ಲೂ ಸರ್ಕಾರ ಅರ್ಧ ದಿನ ರಜೆ ಘೋಷಿಸಿದೆ. ಇನ್ನು ಕಾಂಗ್ರೆಸ್ ಅಧಿಕಾರವಿರುವ ಹಿಮಾಚಲ ಪ್ರದೇಶ ಹಾಗೂ ಪುದುಚೇರಿಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ. ಕೇಂದ್ರಾಡಳಿತ ಪ್ರದೇಶವಾದ ಜಮ್ಮು ಕಾಶ್ಮೀರದಲ್ಲೂ ರಜೆ ಘೋಷಿಸಲಾಗಿದೆ. ಇದಕ್ಕೆ ಟೀಕೆ ವ್ಯಕ್ತವಾಗಿದೆ. क्या भगवान राम सिर्फ हिंदू के राम हैं या विश्व के राम? क्या वो सिर्फ बीजेपी और आरएसएस के राम हैं? हम सब के राम? ये हम सोचते नहीं. क्या राम सिर्फ अयोध्या में है और उसके लिए भी आपको निमंत्रण आना चाहिए? भगवान तो सबका है. क्या देश में राम के मंदिर हर जगह नहीं? मेरी जम्मू कश्मीर में राम के मंदिर हैं. राम यहाँ बसा है, हर अंग में राम बसा है. अगर आप देखना चाहो. ದೇಶದ ಎಲ್ಲಾ ಕಡೆಗಳಲ್ಲಿ ರಜೆ ಕೊಟ್ಟರು ಕಾಂಗ್ರೆಸ್ ಸರ್ಕಾರ ಇರೋ ಕರ್ನಾಟಕ, ತೆಲಂಗಾಣದಲ್ಲಿ ರಜೆ ಇಲ್ಲ. ಹಾಗೆ ತಮಿಳುನಾಡು, ಆಂಧ್ರಪ್ರದೇಶ, ಕೇರಳ, ಪಶ್ಚಿಮ ಬಂಗಾಳದಲ್ಲೂ ಯಾವುದೇ ರಜೆ ಘೋಷಣೆ ಮಾಡಿಲ್ಲ. ನಾಳೆ ರಾಜ್ಯದಲ್ಲಿ ರಜೆ ಇಲ್ಲ ಅನ್ನುವುದನ್ನು ಸಿಎಂ ಸಿದ್ದರಾಮಯ್ಯನವರೇ ಸ್ಪಷ್ಟಪಡಿಸಿದ್ದಾರೆ. ರಜೆ ಘೋಷಣೆ ಮಾಡಲ್ಲ. ಸರ್ಕಾರಿ ರಜೆ ನೀಡಿದ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕೆಂಡಕಾರಿದೆ. ಬಿಜೆಪಿಯವರು ಹೇಳ್ತಾ ಇದ್ದಾರೆ ಕೊಡಿ ಅನ್ನೋದಲ್ಲ, 7 ಕೋಟಿ ಕನ್ನಡಿಗರು ಕೇಳ್ತಾ ಇದ್ದಾರೆ ರಜಾ ಘೋಷಣೆಯನ್ನ ಮಾಡಿ ಈ ಒಂದು ಸುವರ್ಣ ಅವಕಾಶವನ್ನ ಸಂತೋಷದಿಂದ, ಉಲ್ಲಾಸದಿಂದ ಮನೆ ಮನೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಚರಣೆ ಮಾಡೋಕೆ ಅವಕಾಶವನ್ನ ಮಾಡಿಕೊಡಿ. ಈ ಆಗ್ರಹವನ್ನ ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾಡ್ತಾ ಇದ್ದೀನಿ. ನಾಳೆ ದಿನ ರಜೆಯನ್ನ ಘೋಷಣೆಯನ್ನು ಮಾಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಈ ಒಂದು ರಜೆಯನ್ನ ಘೋಷಣೆ ಮಾಡಬೇಕು ಅಂತ ಎಲ್ಲರೂ ಕನ್ನಡಿಗರು ಎದುರು ನೋಡ್ತಿದ್ದಾರೆ. ಹಾಗಾಗಿ ಇನ್ನು ತಡವಿಲ್ಲದೆ, ಯಾವ ಒಂದು ಕಾರಣವನ್ನು ಕೊಡದೆ ತಕ್ಷಣ ರಜೆಯನ್ನ ಸಿದ್ದರಾಮಯ್ಯನವರು ಘೋಷಣೆಯನ್ನ ಮಾಡಬೇಕು ಅಂತ ಒತ್ತಾಯವನ್ನ ನಾವು ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಯಾಕೆ ಹಿಂಗಾಡ್ತಾರೆ ಅಂತ ನನಗೇನು ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಒಂದು ಅದ್ಭುತವಾದಂಥ ಕಾರ್ಯಕ್ರಮ. ಇಡೀ ರಾಷ್ಟ್ರದ ಎಲ್ಲ 140 ಕೋಟಿ ಜನರಿಗೂ ಕೂಡ ಒಂದು ಹೊಸ ಶಕ್ತಿಯನ್ನು ತುಂಬುವಂಥ ಒಂದು ಕಾರ್ಯಕ್ರಮ. ಯಾವುದೇ ಸ್ವಪಕ್ಷೀಯರ ಹೇಳಿಕೆಗಳಿಗೆ ಆದ್ಯತೆಗಳನ್ನು ಕೊಡದೆ ಅವರು ನಾಳೆ ರಜೆ ಘೋಷಣೆ ಮಾಡಬೇಕು. ನಾಡಿನ ಜನತೆ ಅತ್ಯಂತ ಸಂಭ್ರಮದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥದ್ದು ನಾವೇನು ಕಾಣ್ತಾ ಇದ್ದೇವೆ. ಇವತ್ತು ಕೇಂದ್ರ ಸರ್ಕಾರದ ವತಿಯಿಂದಲೂ ಏನೋ ಮಧ್ಯಾಹ್ನದವರೆಗೆ ರಜಾ ಘೋಷಣೆ ಏನಾಗಿದೆ. ರಾಜ್ಯ ಸರ್ಕಾರಕ್ಕೂ ನಾನು ಒತ್ತಾಯ ಮಾಡತಕ್ಕಂಥದ್ದು ಒಂದು ಅತ್ಯುತ್ತಮವಾದಂಥ ಧಾರ್ಮಿಕ ಕಾರ್ಯಕ್ರಮವನ್ನು ಖುದ್ದು ನೋಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡೋದು, ರಜಾ ಕೊಡೋದ್ರ ಮುಖಾಂತರ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಆದರೆ ಕೆಲ ಖಾಸಗಿ ಶಾಲೆಗಳು ಸ್ವಯಂ ಪ್ರೇರಿತವಾಗಿ ರಜೆ ಘೋಷಣೆ ಮಾಡಿವೆ. ರುಪ್ಸಾ ಅಡಿಯಲ್ಲಿ ಬರುವ ಎಲ್ಲಾ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಮೀಟಿಂಗ್ ಅಲ್ಲಿ ನಿರ್ಧಾರ ಏನಾಯಿತು ಅಂತಂದ್ರೆ ಅತ್ಯಂತ ಹೆಚ್ಚು ಪೋಷಕರು ಅಂದ್ರೆ ಆ ಶಾಲೆಯಲ್ಲಿ ಬಹುತೇಕ ಪೋಷಕರು ರಜೆ ಬೇಕೇ ಬೇಕು ಅಂತ ಹೇಳಿದರೆ ಅಂತಹ ಶಾಲೆಗಳಲ್ಲಿ ರಜವನ್ನು ಕೊಟ್ಟು ಆ ದಿನವನ್ನು ಮತ್ತೊಂದು ದಿನ ಶಾಲೆಗಳನ್ನು ನಡೆಸುವಂತಹ ನಿರ್ಧಾರಗಳನ್ನು ಒಮ್ಮತದ ಅಭಿಪ್ರಾಯ ಬರುವಂತಹ ನಿರ್ಧಾರವನ್ನು ತಗೊಂಡಿದ್ದಾರೆ. ಮಂದಿರ ಉದ್ಘಾಟನೆ, ಲೈವ್ ಸ್ಟ್ರೀಮಿಂಗು ಬ್ರೇಕ್. ತಮಿಳುನಾಡಲ್ಲಿ ರಾಮನ ಹೆಸರಲ್ಲೂ ರಾಜಕೀಯ. ರಾಮ ಮಂದಿರ ಉದ್ಘಾಟನೆಗೆ ರಜೆಯನ್ನು ಕೊಡದ ತಮಿಳುನಾಡು ಸರ್ಕಾರ ಉದ್ಘಾಟನೆಯ ಲೈವ್ ಪ್ರಸಾರಕ್ಕೂ ಬ್ರೇಕ್ ಹಾಕಿದೆಯಾ? ಹೀಗೊಂದು ಅನುಮಾನ ವ್ಯಕ್ತವಾಗಿದ್ದು ನಿರ್ಮಲಾ ಸೀತಾರಾಮನ್ ಅವರ ಎಕ್ಸ್ ಪೋಸ್ಟ್ನಲ್ಲಿ. ತಮಿಳುನಾಡಿನ 200 ದೇವಸ್ಥಾನಗಳಲ್ಲಿ ಲೈವ್ ಪ್ರಸಾರಕ್ಕೆ ತಮಿಳುನಾಡು ಸರ್ಕಾರ ನಿರ್ಬಂಧ ಹೇರಿದೆ ಎಂದು ಪೋಸ್ಟ್ ಹಾಕಿದ್ರು. ಆದರೆ ಅದೆಲ್ಲ ಸುಳ್ಳು ಎಂದು ಸ್ಪಷ್ಟಪಡಿಸಿದೆ ತಮಿಳುನಾಡು ಸರ್ಕಾರ. ಪೂಜೆ, ಆರಾಧನೆ, ಲೈವ್ ವೀಕ್ಷಣೆಗೆ ಯಾವುದೇ ನಿರ್ಬಂಧ ಹಾಕಿಲ್ಲ ಎಂದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅದು ರಾವಣ ಸಂಹಾರಕ್ಕೂ ಮುನ್ನ ಶ್ರೀರಾಮ ಪ್ರತಿಜ್ಞೆ ಮಾಡಿದ್ದ ಸ್ಥಳ. ವಾನರ ಸೇನೆ ರಾವಣನ ಲಂಕೆಗೆ ಸೇತುವೆ ಶುರು ಮಾಡಿದ್ದ ಪ್ರದೇಶ. ಲಂಕೆಗೆ ಹೋಗಲು ಪ್ರಭು ಶ್ರೀರಾಮ ಸಾಗರದ ಮೇಲೆ ಮೊದಲ ಹೆಜ್ಜೆ ಇಟ್ಟ ಸ್ಥಳ. ಈ ಸ್ಥಳದಲ್ಲಿ ಇವತ್ತು ಪ್ರಧಾನಿ ಮೋದಿ ಕೂಡ ಹೊಸ ಸಂಕಲ್ಪ ಮಾಡಿದ್ದಾರೆ. ನಾಳೆ ರಾಮ ಮಂದಿರ ಲೋಕಾರ್ಪಣೆಗೊಳ್ಳೋ ದಿನ.
ಈ ಶುಭ ಗಳಿಗೆಗೆ ಇಡೀ ದೇಶ ಕಾತರದಿಂದ ಕಾಯ್ತಿದೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಪ್ರಧಾನಿ ಮೋದಿ 11 ದಿನದಿಂದಲೂ ಕಠಿಣ ವ್ರತ ಪಾಲಿಸುತ್ತಿದ್ದಾರೆ. ಹಲವು ಪುಣ್ಯಕ್ಷೇತ್ರಗಳಲ್ಲಿನ ದೇಗುಲಗಳಿಗೆ ಭೇಟಿ ಕೊಟ್ಟು ಮೋದಿ ವಿಶೇಷ ಪೂಜೆ ಪುನಸ್ಕಾರ ನೆರವೇರಿಸುತ್ತಿದ್ದಾರೆ. ಇಂದು ಅಯೋಧ್ಯ ರಾಮನಿಗೆ ಸಂಬಂಧಪಟ್ಟ ಪ್ರಮುಖ ಸ್ಥಳ ಧನುಷ್ಕೋಡಿಗೆ ಬಂದಿದ್ರು. ತಮಿಳುನಾಡಿನ ರಾಮೇಶ್ವರಂನಲ್ಲಿ ಕೋದಂಡರಾಮಸ್ವಾಮಿಗೆ ಪ್ರಧಾನಿ ಮೋದಿ ವಿಶೇಷ ಪೂಜೆ ಪುನಸ್ಕಾರ ನೆರವೇರಿಸಿದ್ದಾರೆ. ರಾಮೇಶ್ವರಂನಲ್ಲಿ ಬೆಳಗ್ಗೆಯೇ ಪೂಜೆ ಸಲ್ಲಿಸಿದ ಮೋದಿ ಕೋದಂಡರಾಮ ದೇವಸ್ಥಾನದಲ್ಲಿರೋ 22 ಕುಂಡಗಳಲ್ಲಿ ತೀರ್ಥ ಸ್ನಾನ ಮಾಡಿದ್ರು. ಈ 22 ತೀರ್ಥಕ್ಷೇತ್ರಗಳು ಶ್ರೀರಾಮನ 22 ಬಾಣಗಳನ್ನು ಪ್ರತಿನಿಧಿಸುತ್ತೆ ಅನ್ನೋ ನಂಬಿಕೆ. ಕೋದಂಡರಾಮಸ್ವಾಮಿ ದೇಗುಲದ ಬಳಿಕ ಮೋದಿ ಧನುಷ್ಕೋಡಿಯ ಅರಿಚಲಮುನೈಗೆ ಭೇಟಿ ನೀಡಿದ್ರು. ಈ ಪ್ರದೇಶದಿಂದಲೇ ಲಂಕೆವರೆಗೂ ರಾಮಸೇತು ನಿರ್ಮಾಣವಾಗಿತ್ತು. ಇಂದು ಪ್ರಧಾನಿ ಮೋದಿ ಇಲ್ಲಿಗೆ ಬಂದು ಸಾಗರ ದೇವನಿಗೆ ಸಂಧ್ಯಾ ವಂದನೆ ಸಲ್ಲಿಸಿದ್ರು. ಅರಿಚಲಮುನೈ ರಾಮಾಯಣದಲ್ಲಿ ಅತಿ ಪ್ರಮುಖ ಸ್ಥಾನ ಪಡೆದಿರೋ ಪ್ರದೇಶ. ಯಾಕಂದ್ರೆ ಇದೇ ಜಾಗದಿಂದಲೇ ಲಂಕಾಕ್ಕೆ ಶ್ರೀರಾಮಚಂದ್ರ ಪ್ರಭು ಸೇತುವೆಯನ್ನ ನಿರ್ಮಿಸಿದ್ರು. ಲಂಕಾಕ್ಕೆ ತೆರಳುವ ಮುನ್ನ ಅರಿಚಲಮುನೈ ಪ್ರದೇಶದಿಂದ ವಾನರ ಸೇನೆ ಸೇತುವೆ ನಿರ್ಮಿಸಿತ್ತು. ಆ ವೇಳೆ ರಾವಣನ ತಮ್ಮ ವಿಭೀಷಣ ಇದೇ ಪ್ರದೇಶಕ್ಕೆ ಬಂದು ಶ್ರೀರಾಮರನ್ನ ಭೇಟಿಯಾಗಿದ್ರು. ಆಗ ರಾವಣನನ್ನ ಸೋಲಿಸಲು ಇದೇ ಸ್ಥಳದಲ್ಲೇ ಪ್ರತಿಜ್ಞೆ ಮಾಡಿದ್ರು. ಯುದ್ಧಕ್ಕೂ ಮುನ್ನ ಶ್ರೀರಾಮ ಈಶ್ವರನ ಪೂಜಿಸಿದ್ದ ಸ್ಥಳವೇ ರಾಮೇಶ್ವರ ಆಗಿದೆ. ಪ್ರಧಾನಿ ಮೋದಿ ಈ ಮೊದಲು ರಾಮಕುಂಡ, ನಾಸಿಕ್ನ ಕಲಾರಾಮ್ ದೇಗುಲ, ಲೇಪಾಕ್ಷಿಯ ವೀರಭದ್ರ ದೇಗುಲ, ಕೇರಳದ ಗುರುವಾಯೂರು ಸೇರಿ ಹಲವು ಕ್ಷೇತ್ರಗಳಿಗೆ ತೆರಳಿದ್ರು. ರಾಮ ಮಂದಿರ ಲೋಕಾರ್ಪಣೆ ಹಿಂದಿನ ದಿನ ಶ್ರೀರಾಮ ರಾವಣ ಸಂಹಾರದ ಪ್ರತಿಜ್ಞೆ ಮಾಡಿದ ಜಾಗದಲ್ಲೇ ಮೋದಿ ಕೂಡ ಜಪ ತಪ ಮಾಡಿ ಹೊಸ ಭಾರತದ ಸಂಕಲ್ಪ ತೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಉತ್ತರದ ಅಯೋಧ್ಯೆಯಲ್ಲೂ ದಕ್ಷಿಣದ ಊರುಗಳಲ್ಲೂ ರಾಮನಾಮ ಜಪ. ರಾಮನ ಹಬ್ಬಕ್ಕೆ ಇಡೀ ಕರುನಾಡೆ ಸಜ್ಜಾಗ್ತಿದೆ. ನಗರ, ಪಟ್ಟಣ, ಹಳ್ಳಿ, ಕೇರಿಗಳಲ್ಲೂ ರಾಮನ ಆರಾಧನೆಗೆ ಸಜ್ಜಾಗ್ತಿದೆ. ಸಾಮೂಹಿಕ ಪೂಜೆ, ಮಂತ್ರ ಪಠಣ, ದಾಸೋಹಕ್ಕೂ ರಾಮ ಭಕ್ತರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತಲೇ ರಾಜ್ಯದ ಮನೆಗಳಲ್ಲೂ ರಾಮನ ಆರಾಧನೆ ನಡೆಯಲಿದೆ. ಮನೆಗಳ ಮುಂದೆ ರಂಗೋಲಿ ಬಿಡಿಸಿ, ಮನೆಯಲ್ಲಿ ದೀಪ ಬೆಳಗಿಸಿ ರಾಮನನ್ನ ಪೂಜಿಸಲಾಗುತ್ತೆ. ಬಿಜೆಪಿ ನಾಯಕರು ಈಗಾಗಲೇ ಇಡೀ ದೇಶದ ಮನೆಗಳಿಗೂ ಮಂತ್ರಾಕ್ಷತೆ ತಲುಪಿಸಿದ್ದಾರೆ. ರಾಮನಿಗೆ ಮಂತ್ರಾಕ್ಷತೆ ಮಾಡಿ ಮನೆಗಳಲ್ಲೇ ರಾಮನ ದರ್ಶನಕ್ಕೆ ಅವಕಾಶ ಮಾಡಲಾಗಿದೆ. ರಾಜ್ಯದೆಲ್ಲೆಡೆ ಈಗಾಗಲೇ ಶುರುವಾಗಿದೆ ಶ್ರೀರಾಮನ ಜಪ. ಬೆಂಗಳೂರಿನ ರಾಜಾಜಿನಗರದ ಪ್ರಮುಖ ರಸ್ತೆಯಲ್ಲಿ ಬೃಹತ್ ಮೆರವಣಿಗೆ ನಡೆಯಿತು. ಕೋದಂಡರಾಮ ದೇಗುಲದಿಂದ ಶುರುವಾದ ಯಾತ್ರೆ ಪ್ರಮುಖ ರಸ್ತೆಗಳಲ್ಲಿ ಪ್ರದಕ್ಷಿಣೆ ಹಾಕಲಾಯಿತು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭೇಟಿ ಕೊಟ್ಟಿದ್ರು. ಮೆಟ್ಟಿಲುಗಳನ್ನೇರಿ ಆಂಜನೇಯನ ದರ್ಶನ ಪಡೆದರು. ರಾಮಮೂರ್ತಿ ಪ್ರತಿಷ್ಠಾಪನೆ ಕಾರ್ಯ ನಿರ್ವಿಘ್ನವಾಗಿ ನಡೆಯಲು ಸಂಕಲ್ಪ ಮಾಡಿದ್ರು. ದಾವಣಗೆರೆಯಲ್ಲಿ ರಾಮ ದೀಪಾವಳಿ ಆಚರಣೆ ಮಾಡಿ ಸಂಭ್ರಮಿಸಿದ್ರು ಮಹಿಳೆಯರು. ಸೂಪರ್ ಮಾಮ್ಸ್ ಆಫ್ ದಾವಣಗೆರೆ ವತಿಯಿಂದ ಆಚರಣೆಯನ್ನ ಮಾಡಲಾಯಿತು. ದೊಡ್ಡಬಳ್ಳಾಪುರದಲ್ಲಿ ರಾಮ ಮಂದಿರ ಮಾದರಿಯ ಫ್ಲೆಕ್ಸ್ ಹಾಕಲಾಗಿದೆ. ಬೃಹತ್ ಎಲ್ಇಡಿ ಮೂಲಕ ನಾಳೆಯ ಕಾರ್ಯಕ್ರಮ ನೋಡುವುದಕ್ಕೆ ತಯಾರಿ ಮಾಡಲಾಗಿದೆ. ಹುಬ್ಬಳ್ಳಿಯಲ್ಲಿ ಶ್ರೀರಾಮ ಸೇನಾ ಕಾರ್ಯಕರ್ತರು ದೀರ್ಘ ದಂಡ ನಮಸ್ಕಾರ ಹಾಕಿ ಹರಕೆ ತೀರಿಸಿದರು. ಬೆಂಗಳೂರಿನ ಜಯನಗರದಲ್ಲಿ ಮಾರ್ವಾಡಿ ಯುವ ಸಮೂಹದಿಂದ ಶೋಭಾಯಾತ್ರೆ ನಡೆಯಿತು. ಮಕ್ಕಳು ರಾಮ, ಸೀತೆ, ಹನುಮಂತನ ಉಡುಗೆಯಲ್ಲಿ ಮಿಂಚಿದ್ರು. ಉತ್ತರ ಕನ್ನಡ ಜಿಲ್ಲೆ ಕುಮಟಾದ ಸರಸ್ವತಿ ವಿದ್ಯಾಕೇಂದ್ರದ 300 ವಿದ್ಯಾರ್ಥಿಗಳು ಸರತಿ ಸಾಲಿನಲ್ಲಿ ನಿಂತು ಸಂಸ್ಕೃತ ಭಾಷೆಯಲ್ಲಿ ಜೈ ಶ್ರೀರಾಮ್ ಎಂದು ಬರೆದು ಭಜನೆ ಮಾಡಿದರು. ಗೋಕಾಕ್ನ ಮಹಾಲಕ್ಷ್ಮೀ ದೇವಿ ಕಲ್ಯಾಣ ಮಂಟಪದಲ್ಲಿ ಭಜನೆ ಮಾಡಲಾಯಿತು. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ರಾಮತಾರಕ ಯಜ್ಞಕ್ಕೆ ಸಿದ್ಧತೆ ನಡೆದಿದೆ. 1 ಲಕ್ಷ ರಾಮತಾರಕ ಮಂತ್ರ ಪಠಣ ಮಾಡಲಾಗುತ್ತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.